ಅದಕ್ಕೆ ಪ್ರಕರಣ ನೋಡಿ ಹೇಳಬೇಕು, ಅದು ಪ್ರಕರಣ ನೋಡಬೇಕು ಯಾವ ಪ್ರಕರಣದಲ್ಲಿ ಹೇಳ್ತಾರೆ. ಓಂ ಶ್ರೀಯಃಪತ್ತೇ ನಿತ್ಯ ನಾರಾಯಣಂ ಗುಣೈಃಸರ್ವೈರ್ವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಏನಾಯ್ತು ಈಗ? ಆನಂದಮಯೋ ಅಭ್ಯಾಸ. ಅಲ್ಲಿ ಆನಂದಮಯ ಅಂತಿದೆ, ಅದು ಅವಯವಿ. ಪುಚ್ಛ ಬ್ರಹ್ಮ ಅದು ಅವಯವ. ಅವಯವ ಅಂದ್ಬಿಟ್ಟು ಅವಯ ಜಿಜ್ಞಾಸೆ ಮಾಡ್ತಾರಂತ ಕೇಳಿದರೆ ಹಾಗಲ್ಲ, ಆನಂದಮಯನೇ ಅಲ್ಲಿ ಬಂದಿರೋ ಬ್ರಹ್ಮ. ಮತ್ತು ಬ್ರಹ್ಮ ಅಂತ ಬಂದಿದೆಯಲ್ಲ ಮುಂದೆ ಅಂತಿಗೆ ಅದನ್ನು ಹೇಳ್ತಾರೆ. ಎರಡು ಬ್ರಹ್ಮ ಯಾಕಾಯಿತು ಅಂತ ಅದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಒಟ್ಟು ಇಲ್ಲಿ ವಿಕಾರ ಶಬ್ದ ಇದೆ, ಮಯಟ್ ಅಂತೇಳಿ, ಅದಕ್ಕೆ ಹೇಳ್ತಾರೆ ಎಲ್ಲ ಕಾಲಕ್ಕೂ ವಿಕಾರ ಶಬ್ದ ಅರ್ಥ ಅದಕ್ಕಿಲ್ಲ. ಮೂರರ್ಥ ಇದೆ ಮಯಟ್ಟಿಗೆ. ಏನೋ ತಾದಾತ್ಮ್ಯಾರ್ಥೆ, ಪ್ರಾಚುರ್ಯಾರ್ಥೆ, ವಿಕಾರಾರ್ಥೆ, ಮಯಡ್ತಿದೆ. ಅವ್ರು ಒಂದೊಂದೇ ತಿಳ್ಕೊಂಡು ಅರ್ಥ ಮಾಡ್ತಿದ್ದಾರೆ ಅವ್ರು. ಮೂರರ್ಥ ಇದೆ. ಇಲ್ಲಿ ಏನರ್ಥ? ತಾದಾತ್ಮ್ಯಾರ್ಥ ತಗೋಬೇಕಿಲ್ಲಿ. ಪ್ರಾಚುರ್ಯ, ತಾದಾತ್ಮ್ಯ ಇವೆರಡು ಕೂಡ ಪ್ರಾಚುರ್ಯ ಅದು ಇಲ್ಲಿ ಪ್ರಾಚಾರ್ಯಕ್ಕೆ ತಾದಾತ್ಮ್ಯ ಅಂತಲೇ ಅರ್ಥ ಹೇಳ್ತಾರೆ. ಅಂದರೆ ಪರಮಾತ್ಮ ಆನಂದ ಪ್ರಚುರ ಅಂತ ಆಯ್ತು. ಈಗ ಆನಂದ ಪ್ರಚುರ ಅಂತ ಏನರ್ಥ? ಈಗ ಸ್ವಲ್ಪ ದುಃಖ ಇದೆ ಅಂತ ಆಗುತ್ತೆ, ಗೊತ್ತಾಯ್ತಾ? ಆನಂದ ಪ್ರಚುರ ಶಬ್ದಕ್ಕೆ ಸ್ವಲ್ಪ ದುಃಖ ಇದೆ. ಆನಂದಮಯ ಆನಂದ ಇಲ್ಲಿ ಅಲ್ಲಿ ಏನರ್ಥ? ಈಗ ಪೂರ್ಣ ಅಂತಾರೆ. ಪ್ರಾಚುರ್ಯ ಶಬ್ದಕ್ಕೆ ಏನರ್ಥ? ಇಲ್ಲಿ ಹೇಳ್ತಾರೆ ಸೂರ್ಯ ಇದ್ದಾನೆ. ಏನಿದೆ ಸೂರ್ಯನಲ್ಲಿ? ಪ್ರಚುರ ಪ್ರಕಾಶ ಇದೆ. ಪ್ರಚುರ ಎಂಥ ಪ್ರಕಾಶ ಅದು? ಎಲ್ಲೂ ಕಪ್ಪಿನ ಹೆಸರು ಕೂಡ ಇಲ್ಲ. ಪೂರ್ಣ ಒಂದು ಕಡೆ ಕಪ್ಪಿದ್ರೆ ಹೋಗ್ತಿತ್ತು. ಚಂದ್ರನಲ್ಲಿ ಹಾಗೆ ಹೇಳಲಿಲ್ಲ, ಒಂದು ಕಪ್ಪಿದೆ, ಸೂರ್ಯನಲ್ಲಿ ಇಲ್ಲ. ಇಲ್ಲಿ ಪ್ರಚುರ ಶಬ್ದ ಪೂರ್ಣ ಅಂತ ಅರ್ಥ ಮಾಡಬೇಕೇ ಹೊರತು ಏನಂತ ಮಾಡಿಕೊಡೋದು? ಹೆಚ್ಚಾನಂದ ಅಂತ ಮಾಡಬಾರ್ದು, ಪೂರ್ಣಾನಂದ ಅಂತ. ಅದಕ್ಕೆ ಪೂರ್ಣಾನಂದ ಅಂತರಖವತ್ ಅನುಭಾಷ್ಯದಲ್ಲಿ ಪೂರ್ಣಾನಂದ ಅಂತಲೇ ಸಂಗ್ರಹ ಮಾಡಿದೆ. ವಿಕಾರ ಶಬ್ದ ನೇತಿ. ವಿಕಾರ ಶಬ್ದ ಅಂದ್ರೇನು? ವಿಕಾರವಾಚಕ ಶಬ್ದ, ವಿಕೃತಿವಾಚಕ ಶಬ್ದ. ಅದು ಬರೀ ವಿಕಾರ ಶಬ್ದ ಅಂದರೆ ಏನಾಗ್ತಾಯಿದ್ರೆ ವಿಕಾರ, ವಿ ಎನ್ನುವ ಕಾರ ಆ ರೀತಿ ಬಿಡಿಸ್ಬಾರ್ದು. ವಿಕಾರಕ್ಕೆ ಅದೇ ಸೂತ್ರ ಆದ್ದರಿಂದ ಏನು ಮಾಡಿಬಿಡ್ತಾರೆ, ಅದನ್ನು ಚಿಕ್ಕದು ಮಾಡ್ತಾ ಹೋಗ್ತಾರೆ. ಓದ್ಕೋಬೇಕು ಅದನ್ನೆಲ್ಲ. ವಿಕಾರ ಶಬ್ದ ನೇತಿ ಚೇನ್ನ ಪ್ರಾಚುರ್ಯಾತ್. ಅಂದರೆ ಪ್ರಾಚುರ್ಯಾತ್ ಅಂದ್ರೇನು? ಪ್ರಾಚುರ್ಯ ಅರ್ಥದಲ್ಲಿ ಬಂದಿರೋದ್ರಿಂದ ಪ್ರಾಚುರ್ಯಾರ್ಥಕತ್ವಾತ್ ಅಂತ ಬಿಡಿಸ್ಬೇಕು, ಅರ್ಥ ಮಾಡ್ಕೋಬೇಕು. ವಿಕಾರಾತ್ಮಕತ್ವಾತ್ ತದಭಿಮಾನಿತ್ವಾಚ್ಚ ಯುಜ್ಯತೆ ಪ್ರಕೃತ್ಯಾದೀನಾ ಮಹೇಶ್ ಶಬ್ದ ನತು ಪರಮಾತ್ಮನಃ ಇತಿ ಮಾಭೂತ್. ಪ್ರಕೃತಿಗೆ ಆ ರೀತಿ ಹೇಳಿದರೆ ಸರಿಯಲ್ಲ, ತಪ್ಪಲ್ಲ. ಏನು? ಯಾಕೆ? ವಿಕಾರ ಇದೆ ಅದಕ್ಕೆ. ಆದರೆ ದೇವರಿಗೆ ಹಾಗೆ ಹೇಳಬಾರ್ದು, ಬೇರೆ ಅರ್ಥನೇ ಹೇಳಬೇಕು. ಪ್ರಚುರಾನಂದತ್ವಾತ್ ಹಿ ಆನಂದಮಯ. ಪ್ರಚುರಾನಂದತ್ವಾತ್ ಪ್ರಾಚುರ್ಯಾರ್ಥವನ್ನು ಹೇಳಿದರು. ನತು ತದ್ವಿಕಾರತ್ವಾತ್, ವಿಕಾರವಾಗಿ ಬರೋದು ಬೇರೆ, ಪ್ರಾಚುರ್ಯದಿಂದ ಬರೋದು ಬೇರೆ. ಅನ್ನಾದೀನಾಂಚ ಪ್ರಾಚುರ್ಯಮೇವ ಅದ್ಯತೆ ಅತ್ತಿಚ ಇತಿ ವ್ಯಾಖ್ಯಾನ ತತ್ ಪ್ರಾಚುರ್ಯಂಚ ಯುಜ್ಯತೆ. ಅನ್ನಾದೀನಾಂತ್ಯ ಪ್ರಾಚುರ್ಯ ಅಲ್ಲೇನು ಹೇಳ್ತಾ ಹೇಳಬೇಕಾದ್ರೆ ಮೃಣ್ಮಯ ಪಾತ್ರೆ ಅಂತಕ್ಕೆ. ಮೃಣ್ಮಯ ಪಾತ್ರೆ ಏನರ್ಥ ಅದಕ್ಕೆ? ಅಂದರೆ ಅದರಲ್ಲಿ ಏನಿದೆ? ಮಣ್ಣಿನ ವಿಕಾರವಾಗಿ ಬಂದಿರೋದು. ಈಗ ಅನ್ನ ಎಲ್ಲ ಸಿಹಿಮಯ ಅಂದುಬಿಟ್ರು, ಎಲ್ಲ ಸಿಹಿಮಯ. ಬಯಟ್ಪ್ರತ್ಯಯ ಇದೆ, ಬಯಟ್ಪ್ರತ್ಯಯ ಇದೆ. ಎಲ್ಲ ಸಿಹಿಮಯ ಅಂದ್ರೂ ಸ್ವೀಟ್ ಜಾಸ್ತಿ ಇದೆ ಅಂತ. ಎಲ್ಲ ಸ್ವೀಟಲ್ಲಿ ಬೇರೆನೂ ಇದೆ, ಆದರೆ ಏನಿದೆ ಅದರಲ್ಲಿ ಹೆಚ್ಚಿದೆ ಅಂತ. ಇದು ತಾದಾತ್ಮ್ಯ ಇದ್ದರೆ ಏನದು? ಪೂರ್ತಿ ಅದೇನೆ. ಇವತ್ತು ಮಾಡಿದ ಹಾಲನ್ನು ಕಾಯಿಸಿಬಿಟ್ರೆ ಹಾಲು ಎಷ್ಟು ಬಿಸಿಯಾಗಿದೆ ಲೋಟದ ಪೂರ್ತಿ, ಅದಿಷ್ಟು ಬಿಸಿ ಇದೆ. ಒಂದು ಕಡೆ ತಣ್ಣಗೆ, ಒಂದು ಕಡೆ ಬಿಸಿ, ಅಷ್ಟೇ ಟೆಂಪರ್ ಎಲ್ಲ ಕಡೆ ಇದೆ. ಆ ರೀತಿ ಇದ್ದರೆ ಅದು ಪೂರ್ಣ. ಉಪಜೀವ್ಯತ್ವಮೇವಾದ್ಯತ್ವಂ ಸ ಏವ ಏಷಃ ಇತಿ ಅನ್ಯ ಪ್ರಾರಂಭ. ಯೇ ಅನ್ನಂ ಬ್ರಹ್ಮೋಪಾಸತೆ ಇತ್ಯಾದಿ ಬ್ರಹ್ಮಶಬ್ದಾತ್ ಬಹುರೂಪತ್ವಾಚ್ಚ ವಿಕಾರಿತ್ವಂ ನ ವಿಕಾರಿತ್ವಂ ಅವಿರೋಧಶ್ಚ ನ ಚ ಪೃಥಕ್ಕಲ್ಪನಾಯುಕ್ತ ಸ್ವರೂಪೇ ಚ ಯುಜ್ಯತೆ ಪ್ರಚುರ ಪ್ರಕಾಶೆ ರವಿರೀತಿವತ್. ಸೂರ್ಯನ ಎಕ್ಸಾಂಪಲ್ಲೇ ಕೊಟ್ಟು. ಪ್ರಚುರ ಪ್ರಕಾಶ ರವಿ ಅಂದರೆ ಹೆಚ್ಚು ಪ್ರಕಾಶ ಇರೋಣಲ್ಲ, ಬರೀ ಪ್ರಕಾಶ ಇರೋಣ ಅಂತ. ಪ್ರಕಾಶಮಯ ಅಲ್ಲಿ ಇರೋದು ಅದೆಲ್ಲ ಸರಿ ಅರ್ಥ. ಅದಕ್ಕೆ ದೃಷ್ಟಾಂತ ಕೊಡಬೇಕಾದ್ರೆ ಪ್ರಚುರ ಪ್ರಕಾಶದ ಬದಲು ಪ್ರಚುರಮಯ ಅಂತ ಹೇಳಿದರೆ ಹಾಗೋಗೆ ಪ್ರಕಾಶಮಯ ಅಂತ ಹೇಳಿದರೆ ಪ್ರಾಚುರ್ಯ ನೋಡಬೇಕಾದ್ರೆ ಇಲ್ಲೂ ಹಾಗೆ ಆಗಿದೆ. ವಿಕಾರ ಶಬ್ದ ನೇತಿಚೆಯನ್ನ ಪ್ರಾಚುರ್ಯಾತು. ದೇರ್ಫೋರ್ ಆನಂದಮಯ ಶಬ್ದದಿಂದ ವಾಚನಾದವರು ಯಾರಿಲ್ಲಿ? ಬ್ರಹ್ಮನೇ ಹೊರತು, ಬ್ರಹ್ಮ ಅಂದರೆ ಪರಮಾತ್ಮನೇ ಹೊರತು ಬೇರೆಯವರಲ್ಲ. ತದ್ದೇತು ವ್ಯಪದೇಶಾಚ್ಛ ಇನ್ನೊಂದಿದೆ. ಆ ಬ್ರಹ್ಮನೇ ಅಂತ ಹೇಳ್ತಕ್ಕಂಥ ಕಾರಣ ಅಲ್ಲಿದೆ, ಇನ್ನೊಂದಿದೆ. ಎಲ್ಲೂ ವಿಮರ್ಶೆ ಎಷ್ಟು ರೀತಿ ಮಾಡಬೇಕು ತೋರಿಸ್ತಾರೆ. ಏನಿದೆ? ಕೋ ಹೇವಾನ್ಯಾತ್ ಕಃ ಪ್ರಾಣ್ಯಾತ್ ಏಷ ಆಕಾಶ ಆನಂದೋ ನಶ್ಯಾತ್ ಇತಿ. ಈ ಪರಮಾತ್ಮನ ಬಗ್ಗೆ ಹೇಳ್ತಾ ಇದೆಷ್ಟು ತೈತೇರಿಯೇ ಬಂದಿರೋದ್ರೆ ತೈತೇರಿಯ ಇದೆ. ಅದು ಗೊತ್ತಾ? 5 ಬಂದಿರೋದು ತೈತೇರಿಯ ಇದೆ. ಆನಂದೋ ನಶ್ಯಾತ್. ಅದು ಪರಮಾತ್ಮ ಇವತ್ತು ಏನು ಮಾಡ್ತಿದ್ದಾನೆ? ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದ್ದಾನೆ, ನಾನ್ ಸ್ಟಾಪ್ ಮಾಡ್ತಾ ಇದ್ದಾನೆ, ಅಷ್ಟೇ ಖುಷಿಯಿಂದ ಮಾಡ್ತಿದ್ದಾನೆ.
ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಅದು ಆನಂದ ಪೂರ್ಣಾನಂದ ಅಂತ ತೋರಿಸ್ತಾ ಇದೆ. ಆ ಪರಮಾತ್ಮನಿಗೆ ಆನಂದ ಇಲ್ಲದೆ ಹೋಗಿದ್ದರೆ ಸೃಷ್ಟಿ ಮಾಡೋಕ್ಕೆ ಬರೋದಿಲ್ಲ. ವೆರಿ ಸಿಂಪಲ್, ಅದು ದೊಡ್ಡ ಪ್ರೋಗ್ರಾಮು. ಸೂತ್ಕೊಂಬಂತು ಕ್ಯಾನ್ಸರ್, ಯಾಕೆ ಮಾಹಿತಿ ಆನಂದ ಇಲ್ಲ, ಹೋಯ್ತಲ್ಲ. ಆನಂದ ಹೊತ್ತ ಕೆಲಸ ಕಟ್ಟಾಗುತ್ತೆ. ದೇವರು ಯಾವಾಗಲೂ ನಿರಂತರ ಕೆಲಸ ಮಾಡ್ತಾರೆ, ನಿರಂತರ ಆನಂದ ತುಂಬಿದೆ ಅಂತ. ನಿರಂತರ ಆನಂದ ತುಂಬಿದೆ, ಇದು ಒಳ್ಳೆ ದೃಷ್ಟಾಂತ. ದೊಡ್ಡ ಫಂಕ್ಷನ್ ಮಾಡ್ತಾನೆ, ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾನೆ. ಆ್ಯಕ್ಚುಲಿ ಖುಷಿಯಿಂದ ಮಾಡ್ತಿದ್ದಾನೆ. ಯಾತಕ್ಕೆ ಅಂದರೆ ಅದಕ್ಕಿಂತ ಜಾಸ್ತಿ ಆನಂದ ಆಗಿದೆ. ಲಕ್ಷ ರೂಪಾಯಿ ಏನು ಕಳ್ಕೊಂಡ ಆನಂದ ಭಾರಿ ಜಾಸ್ತಿ ಆಗಿದ್ದಕ್ಕೆ ಏನು ಮಾಡ್ತಾನೆ ಅವನು? ಖುಷಿ ತೋರಿಸ್ತಾನೆ. ಹುಟ್ಟಿದ ಹಬ್ಬ ಕಾರ್ಯಕ್ರಮ, ವಿವಾಹದ ಕಾರ್ಯಕ್ರಮ, ಕೆಲವೊಬ್ಬರು ಎಡವಟ್ಟು ಆಗ್ಬೋದು, ಆ ವಿಚಾರ ಬೇರೆ. ಬಟ್ ಆದರೆ ಏನಾಗುತ್ತೆ, ಕೆಲವೆಲ್ಲ ಏನಾಗಲ್ಲ, ಎಡವಟ್ಟು ಆಗೋದೇ ಇಲ್ಲ. ಆದ್ದರಿಂದ ದೇವ್ರು ಮಾಡೋ ಕೆಲಸಗಳೆಲ್ಲ ಎಂಥದ್ದು? ಆನಂದ ಪೂರ್ಣನೇ ಮಾಡೋ ಕೆಲಸಗಳೇ ಹೊರತು ಸ್ವಲ್ಪ ಆನಂದ ಇದ್ರೂ ಮಾಡೋಕ್ಕಾಗೋದಿಲ್ಲ. ಯಾರು ದುಃಖದಲ್ಲಿರುತ್ತೆ ಕೆಲಸ, ಅವ್ನಿಗೆ ಹೇಳಬೇಡಿ ಪಾಪ, ತುಂಬ ಸಫರಿಂಗ್ ಅವ್ನಿಗೆ ಹೇಳಬೇಡಿ ಅಂದ್ಬಿಡ್ತಾರೆ. ಇನ್ನು ನೀನು ಹೋಗಯ್ಯ, ನೀವು ಅಂತ ಕಳಿಸ್ತಾರೆ. ಯಾತಕ್ಕೆ? ಅವನಿಗೆ ಸಮಸ್ಯೆ ಇಲ್ಲ. ಲೋಕದಲ್ಲಿ ವರ್ಡಿಂಗ್ಸ್ ಆಗಿದೆ ನೋಡಿ. ಯಾವಾಗಲೂ ಕೂಡ ಒಂದು ಕಾರ್ಯ ದೊಡ್ಡ ಕೆಲಸ ಮಾಡ್ತಾನೆ ಅಂದರೆ ಭಾರಿ ಖುಷಿಯಾಗಿದೆ ಅಂತ ಅರ್ಥ. ಜಗತ್ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಬಂಧ, ಮೋಕ್ಷ, ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಏನಿರಬೇಕಾ ತನಗೆ? ಭಾರಿ ಖುಷಿ ಇರಬೇಕು. ಗೊತ್ತಾಯ್ತಾ? ಚಪ್ಪಾಳಿ ಹಾಕ್ತಾರೆ, ಖುಷಿ ತಾನೇ ಚಪ್ಪಾಳಿ ಹಾಕೋದು. ಕೈ ನೋಚೊಳಗೆ ಹಾಕ್ತಾರೆ, ಅದು ಮಾಡಿಕೊಂಡು ಆಸ್ಪತ್ರೆ ಸರಿಯಾಗಿ ಯಾರು ಹಾಕಲ್ಲ. ಅದು ಖುಷಿ ತೋರಿಸ್ತಾರಲ್ಲ, ಆ ರೀತಿ. ಮಾಂತ್ರವರ್ಣಿಕ ಅವ ಮತ್ತೆ ಖುಷಿ ಮಾಡಿ ಮತ್ತೆ ಇನ್ನೊಂದ್ಸತಿ ಹೊಡಿತಾರೆ, ಜೋರಾಗಿ ಹೇಳ್ತಿದ್ದಾರೆ. ಅದರ ಉದ್ದೇಶ ಅದು ಆನಂದ, ಅದು ಅಭಿವ್ಯಕ್ತಿ ಮಾಡೋ ರೀತಿ. ಅದು ಆನಂದ ಅಭಿವ್ಯಕ್ತಿ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ? ಅಂಥ ಕೆಲಸ ಮಾಡ್ತಾರೆ. ಏಕೋ ಹೇವ ಆನಂದ, ಇದು ಪರಮಾತ್ಮನ ಸ್ವಭಾವ. ಅಂದರೆ ಇದಕ್ಕೆಲ್ಲ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ನಿಮ್ಗೆ ಅರ್ಥ ಆಗಲಿಕ್ಕೆ ಹೇಳಿದ್ದೆ ಅವೆಲ್ಲ ಕೂಡ. ದೇವರ ಆನಂದ ಈ ರೀತಿ ಆನಂದ ಅಲ್ಲ. ಮತ್ತು ಏನೋ ಬಂತು ಅಂತ ಮಾಡಿದ್ರೆ ನಾಳೆ ಬರಲಿಲ್ಲ ನಿಲ್ಲಿಸ್ಕೊಂಡು ಹಾಗೆಲ್ಲ ಅಲ್ಲ. ನಿರಂತರ ಆನಂದ, ಒಳಗಿಂದ ಆನಂದ. ಆದ್ದರಿಂದ ಯಾವ ಎಕ್ಸಾಂಪಲ್ಲು ದೇವ್ರ ಕೆಲಸಕ್ಕೆ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಹ. ದೇವ್ರ ಬಗ್ಗೆ ಏನು ಹೇಳೋದಕ್ಕೆ ಹೊರಟಾಗಲೂ ಕೂಡ ನಮ್ಮ ನೋನ್ ಥಿಂಗ್ಸಲ್ಲಿ ಹೇಳ್ಬೋದೇ ಹೊರತು ಆ್ಯಕ್ಚುಲಿ ದೇವ್ರ ಬಗ್ಗೆ ಹೇಳೋದಕ್ಕೆ ಕೊಟ್ಟು ಎಲ್ಲ ಶಬ್ದಗಳು ಏನಾಗುತ್ತೆ? ದೇ ಫೇಲ್ ಅಂತ ಕರೀತಾರೆ. ವೇದಗಳೇ ಫೇಲ್ ಆಗಿಬಿಡೋದು. ಕಃಪ್ರಾಣ್ಯಾತ್ ಐದಾಕಾಶ ಆನಂದೋ ನಶ್ಯಾತ್. ಪರಮಾತ್ಮ ಆನಂದಪೂರ್ಣನಾಗಲದೆ ಹೋಗಿದ್ದಿದ್ದರೆ ಈ ಸೃಷ್ಟಿ ಯಾರು ಮಾಡ್ತಾಯಿದ್ರು? ಇದನ್ನು ಚಟುವಟಿಕೆ ಯಾರು ಮಾಡ್ತಾಯಿದ್ರು? ಇವತ್ತು ಯಾರು ಅಂಥವ್ರು ಇಲ್ಲ. ಆದ್ದರಿಂದ ದೇವರೇ ಮಾಡಬೇಕು, ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಓ ಮಾಂತ್ರವರ್ಣಿಕಮೇವ ಚ ಗೀಯತೆ. ಮುಂದಿನ ಪ್ರಶ್ನೆ ಬಂತೀಗ. ಮಾಂತ್ರವರ್ಣಿಕಮೇವ ಚ ಗೀಯತೆ. ಮಂತ್ರವರ್ಣನ ಪದ ಎಲ್ಲಿ ಬಂದಿದೆ? ಎಲ್ಲರೂ ಬಂದಿದೆಯಾ? ಏನಂತ ಬಂದಿದೆ? ತಾಮಂತ್ರವರ್ಣೈನ ಅನುವರ್ಣನೀಯ ಬಂದಿದೆ. ಮಂತ್ರವರ್ಣ ಅಂದರೆ ವೇದ ಅಂತ. ಮಂತ್ರವರ್ಣ ಶ್ರುತಿರ್ವೇದ ಅಂತ ಆಚಾರ ಕೋಟ್ ಮಾಡ್ತಾರೆ. ಇಲ್ಲಿ ಕೋಟ್ ಮಾಡಿ ಬೇರೆ ಕಡೆ ಮಾಡ್ತಾರೆ. ಇಲ್ಲಿ ಹೇಳಿಲ್ಲ ಅದನ್ನು, ಆ ಕೊಟೇಶನ್ನ ಬೇರೆ ಹೇಳ್ತಾರೆ. ಈಗ ಭಾಷ್ಯ ಓದೋ ಲೆವೆಲ್ನಲ್ಲಿ ಕೆಲವು ಬೇಕಿಲ್ಲ, ಕೆಲವು ಓದೋ ಲೆವೆಲ್ಲಿ ಕೆಲವು ಬೇಕು. ಮಂತ್ರವರ್ಣಕದಲ್ಲಿರೋ ಮಾಂತ್ರವರ್ಣಿಕ ಅಂತ ಹೆಸರು ಅದಕ್ಕೆ. ಯಚ ಗೀಯತೆ ಬ್ರಹ್ಮವಿದಾಪ್ನೋತಿ ಪರಂಮಿತಿ ಸೂಚಯಿತ್ವಾ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತಿ ಮಂತ್ರವರ್ಣರಕ್ಷಿತಂ ಪರಮೇವ ಬ್ರಹ್ಮಶಬ್ದ ಅನುಸಂಧಾನ. ಅದೆಲ್ಲ ಟೀಕಾರ ಬರೀಬೇಕಾದ್ರೆ ನ ಚ ಅವಯವತ್ವ ವಿರೋಧ. ಅಲ್ಲೊಂದು ಪ್ರಶ್ನೆ ಬಂತು. ಮಾಂತ್ರವರ್ಣಿಕಮೇವ ಜೀಯತೆ ಶುರುವಾಗಿದ್ದೇನಂತ? ಅದು ವಾಕ್ಯ ಏನಂತ ಶುರುವಾಯ್ತದು? ಬ್ರಹ್ಮವಿದಾಪ್ನೋತಿ ಪರಂ ಅಲ್ಲಿಂದ ಶುರುವಾಯಿತು. ಬ್ರಹ್ಮನನ್ನು ತಿಳಿದವನು ಆ ಪರಬ್ರಹ್ಮನ ಹತ್ರ ಹೋಗ್ತಾನೆ ಅಂತ ಶುರುವಾಯಿತು. ಶುರುವಾದ ಮೇಲೆ ಟೆಕ್ಸ್ಟ್ ಬುಕ್ ಹೆಸರು ಬಂತು. ಈಗ ಫಿಸಿಕ್ಸ್ ಕೆಮಿಸ್ಟ್ರಿ ಅಂದರೆ ಒಳಗೆ ಏನಿರಬೇಕು ವಿಷಯ? ಅದೇ ಇರಬೇಕು. ಇಲ್ಲಿ ಆನಂದಮಯನ ಭಾರಿ ಹೊರಡ್ತಿರ್ಬೇಕಾದ್ರೆ ಬ್ರಹ್ಮವಿತ್ ಅಂತ ಕರೆದ ಮೇಲೆ ಯಾವ ಬ್ರಹ್ಮನ ತಿಳಿದವನು ಅಂತ ಹೇಳ್ತಾರೋ ಆ ಬ್ರಹ್ಮನೇ ಆನಂದಮಯ. ಸೊ ಅದು ಮಾಂತ್ರವರ್ಣಿಕಮೇವ ಚ ಗೀಯತೆ. ಶ್ರುತಿಯಲ್ಲಿ ಏನು ಪ್ರಸ್ತಾಪ ಬಂದಿತ್ತು ಅದನ್ನೇ ಹೇಳ್ತಿದ್ದಾರೆ ಅಂತ ಅರ್ಥ. ಕೆಲವು ಹೇಳ್ತು ಏನೇ ಬೋರ್ಡ್ ಹಾಕಿರೋದೊಂದು ಹೋಗ್ತಿರೋದು ಒಂದು ಕಡೆ ಅಂತ ಕೇಳೋದಿಲ್ಲ. ಬೋರ್ಡ್ ಹಾಕಿರೋದು ಒಂದೂವರೆ ಹೆಸರು ಹೋಗ್ತಿರೋದು ಒಂದು ಕಡೆ ತಪ್ಪಲ್ವ ಅಂತ ಕೇಳ್ತಾರಲ್ಲ. ಬ್ರಹ್ಮ ಅಂತ ಬೋರ್ಡ್ ಹಾಕಿದ ಮೇಲೆ ಅಲ್ಲಿ ಬಂದು ಮುಖ್ಯವಾದ ಅದಕ್ಕೆ ಈಕ್ವಿಲೆಂಟ್ ಏನೇ ಪದ ಬಂದರೂ ಕೂಡ ಬ್ರಹ್ಮಣೇ ಆಗಿರಬೇಕು. ಅದು ಹೈಯೆಸ್ಟು. ಆನಂದಮಯ ಹೈಯೆಸ್ಟ್ ಹೇಳೋದಾದರೆ ಬ್ರಹ್ಮಣೇ ಆಗಿರಬೇಕು. ಇದು ಹೈಯೆಸ್ಟ್ ಆಗೋದಿಲ್ಲ. ಹೈಯೆಸ್ಟ್ ಅಂತ ಹೇಳಿದ್ದಾರೆ, ಆದ್ದರಿಂದ ಸರಿಯೇ. ಅವಯವತ್ವ ವಿರೋಧ, ಅದಕ್ಕಿದು ಅಧಿಕಾರ ಅಂತ ಕರೀತಾರೆ. ಕೆಲವು ಗ್ರಂಥ ಓದ್ಬೇಕಾದ್ರೆ ಏನಾಗಿರ್ಬೇಕು? ಅವರೆಲ್ಲ ಕೂಡ ಅಕ್ವೆಂಟೆನ್ಸ್ ಬಂದಿರಬೇಕೆಲ್ಲದು ಕೂಡ. ಅದು ಬಂದಿದ್ದರೆ ಅದಕ್ಕೆ ಮಾಂತ್ರವರ್ಣಿಕಮೇವ ಚ ಗೀಯತೆ. ಆಗೊಂದು ಪ್ರಶ್ನೆ ಬಂತು, ಅವಯವತ್ವ ವಿರೋಧ. ಇನ್ನೊಂದು ಪಾಯಿಂಟ್ ಇದೆಯಲ್ಲ, ನೆಕ್ಸ್ಟ್ ಪಾಯಿಂಟ್ ಏನದು? ಅವಯವ ಅವಯವಿ. ಇಲ್ಲಿ ಯಾರು ಅವಯವ ಯಾರು ಅವಯವಿ? ಅವಯವಿ ಬ್ರಹ್ಮ, ಆಮೇಲೆ ಅವಯವ ಪುಚ್ಛ. ಬಟ್ ಇಲ್ಲಿ ಆಗಿರೋದೇನು? ಬ್ರಹ್ಮನೇ ಪುಚ್ಛ ಆಗಿದೆ. ದೇರ್ಫೋರ್ ಆನಂದಮಯ ಅವಯವಿ, ಪುಚ್ಛ ಬ್ರಹ್ಮ
ಅವಯವ. ಪುಚ್ಛ ಅವಯವ ಆದ್ದರಿಂದ ಅವಯವ ಭಾಗ ಆಯ್ತಷ್ಟೆ. ಬ್ರಹ್ಮನೇ ಪುಚ್ಛ ಅಂತ ಕರೆದ ಮೇಲೆ ಪುಚ್ಛ ಭಾಗ ತಾನೆ. ಗೋವಿದೆ, ಅದು ಅವಯವಿ. ಅದ್ರ ಬಾಲ ಅವಯವ. ನೀವು ವಸ್ತುನ ಬಿಟ್ಟು ಬಾಲ ಜಿಜ್ಞಾಸೆ ಮಾಡ್ತಾರೆ ಯಾರಾದರೂ ಕೂಡ ಅಂತ ಪ್ರಶ್ನೆ ಮಾಡ್ದ. ಹೇಳ್ತಾರೆ ವಿರೋಧ ಇಲ್ಲ ಅಂತ ಹೇಳ್ಬಿಟ್ಟು. ಯಾತಕ್ಕೆ? ಪರಮಾತ್ಮದಲ್ಲಿ ಏನು ಭೇದ ಇಲ್ಲ? ಭೇದ ಇಲ್ಲವೇ ಇಲ್ಲ. ಸ್ವಗತ ಭೇದ ವಿವರ್ಜಿತ. ಆದ್ದರಿಂದ ಏನಾಯಿತು? ಸರಿ ಹೋಯ್ತು. ಈ ಉತ್ತರ ಕೊಡದೆ ಹೋಗಿದ್ರೆ ಇದೆಲ್ಲ ಅವ್ರಿಗೆ ಉತ್ತರ ಇಲ್ಲ. ಅದರಲ್ಲಿ ಅವ್ರು ಬರೆಯೋ ಭಾಷೆನೇ ಬೇರೆ ಭಾಷೆ ಆಗಿಬಿಡೋದು. ಈ ಲಿಂಕ್ ಇಲ್ಲ ಅದಕ್ಕೆ. ಯಾಕೆಂದರೆ ಈ ಕಾನ್ಸೆಪ್ಟೇ ಅವರಿಗಿಲ್ಲ. ಫಸ್ಟ್ ಬ್ರಹ್ಮ ನಿರ್ಗುಣ ಆದಮೇಲೆ ಅವಯವಿ ನಿರವಯವನ ಅವಯವನೇ ಇಲ್ಲ ಅವನಿಗೆ. ಅವನು ಅಪ್ರಾಕೃತ ಅಲ್ಲ, ಅವನು ನಿರಾಕಾರ. ಇದೆಲ್ಲ ಅರ್ಥ ಮಾಡೋದ್ರಿಂದ ಇದು ಯಾವುದೂ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ಅವರೇನಂತ ಹೇಳಿದರು? ಮಾನ್ಯೋನ್ಮಯೋ ಅನ್ಯೋನ್ಯ ಮಹೋನ ದೃಶ್ಯತೆ. ಈ ಸೂತ್ರಕ್ಕೂ ಭಾಷ್ಯಕ್ಕೂ ಏನೇನು ಸಂಬಂಧನೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಸ ಶೀರಃ ಸ ದಕ್ಷಿಣಃ ಪಕ್ಷ ಸ ಉತ್ತರಃ ಪಕ್ಷ ಸ ಆತ್ಮಾತು ಪುಚ್ಛಂ ಇತಿ ತಶ್ಚೈವ ಅವಯವತ್ವೋಕ್ತೇ ಚತುರ್ವೇದ ಶಿಖಾಯ. ನೀವು ಮಾಡಿದ ಕಲ್ಪನೆಯಲ್ಲ, ಚತುರ್ವೇದ ಶಿಖಾ. ವೇದ ಕೋಟ್ ಮಾಡ್ತಾರೆ. ದೇವರಿಗೆ ಅವಯವದ ವ್ಯತ್ಯಾಸನೇ ಇಲ್ಲ. ದೇವರಲ್ಲಿ ಏನಿಲ್ಲ. ನಮ್ಮಲ್ಲೇ ನೋಡಿ ಎಷ್ಟು ಸ್ವಾರಸ್ಯ ಇದೆ. ಕೈ ಮುಸರಿ ಆಯಿತು, ಏನು ಮಾಡಿದ್ರೆ ಸಾಕು ಅವನೀಗ? ನೋಡಿ ಸಾಕು. ಮೈಲಿಗೆ ಆಯಿತು, ಇಡೀ ದೇವಸ್ಥಾನ ಮಾಡಬೇಕು. ಕೈ ಮಾತ್ರ ಮಾಡಕ್ಕೆ ಬರೋಲ್ಲ. ಮೈಲಿಗೆ ಅರ್ಥ ಬೇರೆ, ಮುಸರೆ ಅರ್ಥ ಬೇರೆ. ಎಂಜಲ್ ಅರ್ಥ ಇನ್ನೊಂದು ಬೇರೆ. ಮತ್ತೆ ಎಂಜಲು, ಮುಸರೆ, ಮೈಲಿಗೆ. ಮುಸರೆ ಮುಟ್ಟಿದ್ರೆ ಏನು ಮಾಡ್ಬೋದು? ಕೈ ತೊಳ್ಕೊಂಡ್ರೆ ಹೊರಟೋಯ್ತು ಅಲ್ಲಿಗೆ. ಅವು ಎಂಜಲು ಮುಟ್ಟಿದರೆ ಆ ಪದಾರ್ಥನ ಬಿಟ್ಟು ಬಿಡಬೇಕು, ಬರೋದೇ ಇಲ್ಲ. ಕೈ ತೊಳಗೂ ಪದಾರ್ಥನೂ ತ್ಯಾಗ ಮಾಡಬೇಕು. ಪದಾರ್ಥ ತ್ಯಾಗ ಮಾಡಬೇಕಾಗಿಲ್ಲ. ಈ ಮೈಲಿಗೆ ಇದ್ದಾಗ ಎಲ್ಲ ಹೋಯ್ತು ಪೂರ್ತಿ. ಅವನು ಹೋಯ್ತು, ಮುಟ್ಟಿದ ಪದಾರ್ಥನೂ ಹೋಗ್ಬಿಟ್ಟು. ನೋಡಿ, ಮೂರಕ್ಕಿದ್ದೇನೆ ನೆಗೆಟಿವ್ ಆದರೂ ಕೂಡ ಅಲ್ಲೂ ತಾರತಮ್ಯ ಇದೆ. ದೇವ್ರ ಬಗ್ಗೆ ಏನಿಲ್ಲ ಅಲ್ಲಿ ಅವೆಲ್ಲ. ಸ್ನಾನಕ್ಕೆ ಹೋದಾಗ ಒಂದೊಂದು ಕೈ ಸ್ನಾನ, ಕಾಲು ಸ್ನಾನ ಮಾಡೋಕ್ಕೆ ಬರೋಲ್ಲ. ಇಡೀ ದೇಹನ ಅವಗಾನ ಸ್ನಾನನೇ ಮಾಡಬೇಕು ಸ್ನಾನಕ್ಕೆ ಅರ್ಥ. ಉಡ್ದಕ್ಕಾಗಲ್ಲ, ಅಷ್ಟು ಭಾಗ ಮಾತ್ರ ಸಾಕು. ದೇವ್ರ ಬಗ್ಗೆ ಹೊರಟಾಗ ಏನಿಲ್ಲ ಅಲ್ಲಿ, ಪೂರ್ತಿ ಘನ ಪರಮಾತ್ಮ. ಆಪಾದ ಆನಂದ, ಆನಕ ಆನಂದ, ಆಜಾನು ಆನಂದ, ಆಜಂಘ್ಯ ಆನಂದ, ಆನಂದಮಯ ದೇವರಾದ್ದರಿಂದ ಬ್ರಹ್ಮ ಅಂತ ಎಲ್ಲಿ ಬೇಕಾದ್ರೆ ಕರೆದು ಆನಂದಮಯ ಬ್ರಹ್ಮ, ಬ್ರಹ್ಮ ಆನಂದಮಯ. ಹೀಗೂ ಈಕ್ವಲೆಂಟಾಗಿ ಉಪಯೋಗಿಸುವ ಸಮಸ್ಯೆ. ಅದಕ್ಕೆ ಆನಂದೋ ನಂದನೋ ನಂದ. ಆಮೇಲೆ ಭಗವಾ ಆನಂದಿ, ದೇವರ ಆನಂದಿನೇ ಹೌದು, ಆನಂದನೂ ಹೌದು. ಆನಂದ ಅಂತ ಕರೆದ್ರೂ ದೇವರೇ, ಆನಂದಿ ಅಂತ ಕರೆದ್ರೂ ದೇವರೇ. ಆ್ಯಕ್ಚುಲಿ ಇದು ಧರ್ಮಿ, ಅದು ಧರ್ಮ. ಆದರೆ ದೇವರಲ್ಲಿ ಏನು ವ್ಯತ್ಯಾಸ ಇಲ್ಲ, ಏನು ಕರಿಬೇಕಾಗಿಲ್ಲ. ಮತ್ತು ಹೀಗಾಗಿ ಕರಿತಿರೋದು ವಿಶೇಷ. ಅದು ನೆನಪಿಡ್ಬೇಕು. ವಿಶೇಷದಿಂದ ಕರೀತಾರಾದ್ರಿಂದ ಸಮಸ್ಯೆ ಇಲ್ಲ. ವಿಶೇಷನ ಮರಿಬಾರದು. ನಿರ್ವಿಶೇಷ ಅವರ ನಾವು ನಿರ್ವಿಶೇಷ ಪಂಜಿತಾರೆ. ವಿಶೇಷ ಮರೆತು ಬಿಟ್ಟರೆ ಎಲ್ಲ ಸ್ವಾರಸ್ಯ ಹೋಗಿಬಿಡೋದು. ಅಲ್ಲಿಗಿರಲಿ. ನಾಳೆ ದಿವಸ ಅದ್ರ ಮುಂದಿನ ಭಾಗ. ಹಾಂ, ಇನ್ನೂ 7 ನಿಮಿಷ ಇದೆಯಾ? ಯಾವ ಕಡೆ ಯಾರು ನೋಡ್ತಿದ್ದೀನಿ? ಸರಿ, ಆ ಮಾಂತ್ರವರ್ಣಿಕವೇ ಆಯಿತು. ಅದು ಹೇಳಿದರೆ ಸಸಿರಹ, ಮುಂದೆ ಅದೇ ಪದ ಬೇಕಷ್ಟು ಹೇಳ್ತಾರೆ. ಸಸಿರಹ ಸ ದಕ್ಷಿಣ ಪಕ್ಷ ಸ ಉತ್ತರ ಪಕ್ಷ. ಅವನ ತಲೆ ಎಡಭಾಗ, ಬಲಭಾಗ, ಹಾಗೆ ಹೀಗೆ. ದುರ್ಯೋಧನ ಅಲ್ಲೇ ತಪ್ಪು ತಿಳ್ಕೊಂಡಿದ್ದು. ಕೃಷ್ಣ ಮಲಗಿದ್ದಾನೆ, ಮೊದಲೇ ತಪ್ಪು. ದೇವರು ಮಲಗಿದ್ದ ಇವನಾಗಿ ಹೇಳ್ತಿದ್ದ, ಸಾಧ್ಯ ಇಲ್ಲ. ಎರಡನೇದಾಗಿ ಕಾಲ ಹತ್ರ ಕೊಳ್ಳೋ, ತಲೆ ಹತ್ರ ಕೊಳ್ಳೋ. ದೇವ್ರ ಹತ್ರ ಏನಿಲ್ಲ. ದೇವರಿಗೆ ಇಷ್ಟವ್ರಿಗೆ ಏನು ಫಲ ಕೊಡಬೇಕು ದೇವರು? ಅದಕ್ಕೆ ಇದನ್ನು ಹೇಳಿದ. ಮುಂದೆ ಅದನ್ನು ಹೋಗಿಬಿಟ್ಟು ದೇವ್ರು ತಪ್ಪು ತಿಳ್ಕೊಂಡಿದ್ದಕ್ಕೆ ಅವನು ದೇವರೂ ಸಿಗಲಿಲ್ಲ, ಅವನು ಉಳಿಲಿಲ್ಲ ಕೊನೆ. ಅದು ತಿಳ್ಕೋಬಾರ್ದಾಗಿದೆ. ಯಾವನು ಎಲ್ಲಿ ಮುಟ್ಟಲಿ ಅಂತ ಕೇಳಿದರೆ ಹಾಗೆ. ಬೆಂಕಿನ ಎಲ್ಲಿ ಮುಟ್ಟೋದು? ಎಲ್ಲಿ ಮುಟ್ಟರೂ ಸುಡುತ್ತೆ ಬೆಂಕಿಯನ್ನು. ಕೆಲವು ಪದಾರ್ಥ ಹಾಗಲ್ಲ. ಚೇಳಿನಲ್ಲಿ ಎಲ್ಲ ಕಡೆ ವಿಷಯ ಇಲ್ಲ. ಎಲ್ಲಿದೆ? ಅದರಲ್ಲಿ ಮಾತ್ರ ಇರೋದು. ಹಾವಿಗೆ ಇದರಲ್ಲಿ ಮಾತ್ರ. ಕೆಲವು ದುರ್ಜನರಿಗೆ ಮೈತುಂಬ ಅಂತ ಹೇಳ್ತಾರೆ. ದುರ್ಜನ ಮೈತುಂಬ ವಿಷ ಅಂತ ಹೇಳ್ತಾರಲ್ಲ ಹಾಗೆ. ಇದೆಲ್ಲ ಎಲ್ಲೂ ಕೂಡ ಇದೆಲ್ಲ ನ್ಯಾಯ ಅಂತ ಕರೀತಾರೆ, ಶಾಸ್ತ್ರ ನ್ಯಾಯಗಳು. ಕಣ್ಣು ಮುಚ್ಕೊಂಡು ಯಾವ್ಯಾವುದು ಎಲ್ಲೆಲ್ಲ ಅಪ್ಲೈ ಮಾಡಿಬಿಟ್ರೆ ಕಾಮನ್ ಸೆನ್ಸ್ಗೂ ಅಪೀಲ್ ಆಗದ ಅರ್ಥ ಮಾಡಿದ್ರೆ ಏನಾಗುತ್ತಾಗ? ಹೋಗ್ಲಿ. ಸುಖ ಇದು ಹೇಳಿದಿರಿ ನೀವೀಗ, ವೇದ ಹೇಳಿದಿರಿ. ಬೇರೆ ಕಡೆ ಬಂದಿದೆಯಾ ಅಂದರೆ ಬೃಹತ್ ಸಂಹಿತಾಯಾಮ್. ನೋಡಿ, ಇದು ಪೌರುಷೇಯ ಅಪೌರುಷೇಯ. ವೇದ ಏನದು? ಅಪೌರುಷೇಯ. ಇದು ಪೌರುಷೇಯ. ಅದು ಹಾಗೆ ಹೇಳುತ್ತೆ. ಏನಂತ? ಶಿರೋ ನಾರಾಯಣ ಪಕ್ಷೋ ದಕ್ಷಿಣ ಸವ್ಯಯೇವ ಚ ಪ್ರದ್ಯುಮ್ನಶ್ಚಾನಿರುದ್ಧಶ್ಚ ಸಂದೋಹೋ ವಾಸುದೇವಕಃ ನಾರಾಯಣೋತ ಸಂದೋಹೋ ವಾಸುದೇವಸ್ಯರೋಪಿ ವಾ ಪುಚ್ಛಂ ಸಂಕರ್ಷಣ ಪ್ರೋಕ್ತಃ ಏಕಏವತು ಪಂಚಧಾ ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮಃ ಐಶ್ವರ್ಯಾನ್ನ ವಿರೋಧಶ್ಚ ಚಿಂತ್ಯಸ್ತಸ್ಮಿನ್ನ ಜನಾರ್ದನೆ ಅತರ್ಕೇ ಹಿ ಕುತಸ್ತರ್ಕಃ ಅಪ್ರಮೇಯೇ ಕುತಃ ಪ್ರಮಾ ಇತಿ ಬೃಹತ್ ಸಂಹಿತಾಯಾಮ್. ಇಲ್ಲಿ 2 ಪರ್ಪಸ್ಸಿಗೆ ಕೋಟ್ ಮಾಡಿದ್ರು. ಒಂದು ಪರ್ಪಸ್ ಏನು? ಬರೀ ಶ್ರುತಿ ಅಷ್ಟೇ ಹೇಳಿಲ್ಲ, ಸ್ಮೃತಿನೂ ಹೇಳಿದೆ. ಅಷ್ಟೇ ಅಲ್ಲ, ವಿವರಣೆ ತುಂಬ ಜಾಸ್ತಿ ಇದೆ. ಸ್ಮೃತಿಯಲ್ಲಿ ಏನಿದೆ? ಆ್ಯಕ್ಚುಲಿ ಸ್ಮೃತಿಯಲ್ಲಿ ವಿವರಣೆ ಜಾಸ್ತಿ ಯಾತಕ್ಕಿರುತ್ತೆ ಹೇಳಿ ನೋಡೋಣ. ವ್ಯಾಖ್ಯಾನ ರೂಪ ಆದ್ದರಿಂದ ವ್ಯಾಖ್ಯಾನ ಯಾವಾಗಲೂ ವಿವರವಾಗೇ ಇರಬೇಕು. ವಿವರ ಅಂದರೆ ಪದಗಳಲ್ಲೂ ಜಾಸ್ತಿ ಆಗುತ್ತೆ, ವಿಷಯದಲ್ಲೂ ಕೂಡ ಜಾಸ್ತಿ ವಿವರಣೆ ಬರೋದು.
ಆದ್ದರಿಂದ ವಿವರಣೆ ಆದ್ದರಿಂದ ಹಾಗಿರಲೇಬೇಕು. ಶ್ರುತಿ ಕಾಂಪ್ಯಾಕ್ಟ್ ಇದ್ದರೆ ವಿವರಣೆ ಜಾಸ್ತಿ ಇರುತ್ತೆ. ರಸಶಬ್ದೇನ ವಿಶೇಷ ಆಚಾರ್ಯ ಭಾಷ್ಯ ಇಷ್ಟಿದ್ದರೆ ಸುಧಾ ಇಷ್ಟಪ್ಪ ಇದೆ. ಯಾತಕ್ಕೆ ವಿವರಣೆ ಬರೀತಾ ಒಂದು ದೊಡ್ಡದಾಗಿಬಿಡುತ್ತೆ. ಅಂಗಾಗಿತ್ವೇನ ಶಿರೋ ನಾರಾಯಣ ಪಕ್ಷ ಮೇಲೇನಿದೆ ನಾರಾಯಣನ ಪದ ಇರಲಿಲ್ಲ, ಅದನ್ನು ದೇವರ ಮುಂದೆ ಮುಂದೆ ಇದೆ. ಆತ್ಮಾನ ಪದ ಇದೆ, ನಾರಾಯಣ ಅಂತ ಉಪಯೋಗಿಸ್ಬಿಟ್ರು. ಆಮೇಲೆ ದಕ್ಷಿಣ ಪಕ್ಷ ಉತ್ತಮ ಪಕ್ಷ ಹಾಗೆ ಇಟ್ಟರು. ಸವ್ಯ ಅಂತ ಪದ ಬದಲಾಯಿಸಿದರು. ಆ ರೂಪಗಳು ಯಾವುದು? ಪ್ರದ್ಯುಮ್ನ, ಅನಿರುದ್ಧ, ಸಂದೋ, ವಾಸುದೇವ, ನಾರಾಯಣ, ಸಂದೋಹ. ಎಷ್ಟು ಸ್ವಾರಸ್ಯ ಇದೆ ಗೊತ್ತಾ ಇದರೊಳಗೆ. ಒಂದು ಕಡೆ ನೋಡಿದರೆ ಭಾಗಗಳಾಯ್ತು, ಇನ್ನೊಂದು ಕಡೆಗೆ ದೇವರು ಒಂದೊಂದು ಭಾಗಕ್ಕೆ ಒಂದೊಂದು ಹೆಸರು. ವಾಸುದೇವ, ಪ್ರದ್ಯುಮ್ನ, ಸಂಕಟ, ಅದು ಈ ರೀತಿ ಹೆಸರಿದೆ. ಅರ್ಥ ಆಯ್ತಾ? ಈ ರೀತಿ ರೂಪರೂಪ ಭೇದ ಇಲ್ಲ ಅಂತಾಯ್ತು. ಈಗ ಮೊದಲು ಏನಂತಾಗಿತ್ತು? ಸುಮ್ಮನೆ ಅವಯವ ಭೇದ ಇಲ್ಲ ಅಂತಾಗಿತ್ತು. ಅವಯವ ಹಾಗಲ್ಲ, ರೂಪರೂಪಗಳಿಗೂ ಭೇದ ಇಲ್ಲ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಎಷ್ಟು ರೂಪ ತೊಗೊಂಡ್ರು ಕೂಡ ಏನವೆಲ್ಲ ಒಂದೇ. ವಿಶೇಷಾಂಶ ಎಲ್ಲಿ ಸಿಕ್ತು ನಮಗೆ? ಈಗ ಇದರಲ್ಲಿ ಸಿಕ್ತು, ಸ್ಮೃತಿಯಲ್ಲಿ ಸಿಕ್ತು. ಹೀಗಾಗಿ ಇದು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತದೆ. ಅದಕ್ಕೆ ಅದೇ ವ್ಯಾಖ್ಯಾನ, ಆಚಾರ್ಯ ಕೊಟ್ಟು ಮಾಡಿದ್ದಕ್ಕೆ ಅದು ವ್ಯಾಖ್ಯಾನ. ಹಾಗೆ ಬೆಳೀತಾ ಹೋಗುತ್ತೆ. ಇದು ಮುಂದೆ ಅಪ್ಲೈ ಮಾಡಿಕೊಂಡ್ರೆ ಇನ್ನೊಂದು ವಿಶೇಷ ಜ್ಞಾನ ಬರುತ್ತೆ. ಮೊದಲೇದಾಗಿ ನಾರಾಯಣೋಥ ಸಂದೋಹೋ ವಾಸುದೇವ ಸ್ವರೂಪಿಚ, ಎಡಭಾಗ ಬಲಭಾಗ ವ್ಯಕ್ತಿ ಇವೆಲ್ಲ 5 ರೂಪಗಳು ಬಂತು ಅಲ್ಲಿಗೆ. ಪುಚ್ಛಂ ಸಂಕರ್ಷಣ ಪ್ರೋಕ್ತಃ ಬ್ರಹ್ಮಾಂತ ಅದಕ್ಕೆ ಅಲ್ಲಿರೋದು 5 ಕೋಶ ಹೇಳಿದ್ದಾರೆ. 5 ಕೋಶಕ್ಕೂ 5 ರೂಪಗಳು ಗೊತ್ತಾಯ್ತಾ? ಈ ಕೊನೆಯ ರೂಪ ಯಾವುದು? ಒಂದು ಬ್ರಹ್ಮ ಅಂದರೆ ಯಾವುದು? ಸಂಕರ್ಷಣ ಅಂತ ಅರ್ಥ ಹೇಳಿದರು. ಏವತ್ತು ಪಂಚಧ ಅಂಗಾಂಗಿತ್ವೇನ ಭಗವಾನ್ ಕ್ರೀಡತೆ ಪುರುಷೋತ್ತಮ. ದೇವರಿಗೇನಿಲ್ಲ? ವಿಹಾರ ಅಷ್ಟೇ ಹೊರತು ಏನಿಲ್ಲ ದೇವರಿಗೆ. ಯಾವ ವ್ಯತ್ಯಾಸಗಳೂ ಇಲ್ಲ. ಐಶ್ವರ್ಯಾನ್ನ ವಿರೋಧಶ್ಚ ಚಿಂತ್ಯಸ್ತಸ್ಮಿಂಚ. ಏನ್ರಿಗೆಲ್ಲ ಹೇಳ್ತೀರಿ ನಮ್ಗೆ ಸಾಧ್ಯ ಇಲ್ಲ ಅಂದರೆ ನಮಗೆಲ್ಲ ಇಲ್ಲ ಅಂತ ಕೇಳಿದರೆ ಅದೇ ಉತ್ತರ. ದೇವರೆಲ್ಲ ಅದಕ್ಕಾಗಿಲ್ಲ. ಐಶ್ವರ್ಯ ಇದೆ ಪರಮಾತ್ಮನೇ. ಇಲ್ಲಂದ್ರೆ 2:30 ಗಂಟೆ ಡೆಲ್ಲಿಗೆ ಹೋದ, ಟ್ರೈನ್ ಹೋದ, ನಾನು ಹೋಗ್ತೀನಿ ಬೈದು ಕಳಿಸೋದು, ಬರೀ ಕೈಲಿ ಹೋದ. ಇವರು ದುಡ್ಡಿಲ್ಲ ಮಣ್ಣಿಲ್ಲ. ಅವನೇ ದುಡ್ಡು ಕೊಟ್ಟಿದ್ದ. ನಿಮ್ಮ ಐಶ್ವರ್ಯ ಇಲ್ಲ ಅವನಿಗೆ. ಐಶ್ವರ್ಯ ಇದ್ದವನು ಮಾಡೋ ಕೆಲಸನ ಐಶ್ವರ್ಯ ಇಲ್ಲದವನು ಮಾಡೋಕ್ಕೆ ಬರೋದಿಲ್ಲ. ಇದು ಹೊರಗಿನ ಐಶ್ವರ್ಯ. ಯೋಗ ಐಶ್ವರ್ಯ ಇದ್ದರೆ ಕೂತಲ್ಲೇ ಓಡಾಡ್ತಾನೆ, ಹಾರತಿ ಏನು ಬೇಕಾದ್ರೂ ಮಾಡ್ತಾನೆ. ಇವೆಲ್ಲ ಯೋಚನೆ ಮಾಡಿದರೆ ಗೊತ್ತಾಗುತ್ತೆ. ಐಶ್ವರ್ಯ ಪರಮಾತ್ಮ ಎಂಥ ಐಶ್ವರ್ಯ ಇದೆ. ಈ ಶರೀರದ ಕಟಾಕ್ಷ ಬಲವತಿ ಅಜಿತಂ ನಾಮ. ಬರೀ ಐಶ್ವರ್ಯ ಅಲ್ಲ, ಐಶ್ವರ್ಯ ದೇವತೆಯೇ ಪರಮಾತ್ಮನ ಅಡಿಯಾಳು ಅಂದ ಮೇಲೆ ದೇವ್ರ ಐಶ್ವರ್ಯ ಎಷ್ಟಿರಬೇಕು. ಐಶ್ವರ್ಯಾನ್ನ ವಿರೋಧಶ್ಚ ಚಿಂತ್ಯಸ್ತಸ್ಮಿನ್ ಜನಾರ್ದನೆ. ಅತರ್ಕೇ ಹಿ ಕುತಸ್ತರ್ಕ ಅಪ್ರಮೇಯೇ ಕುತಃ ಪ್ರಮ. ಯಾಕೆ ತರ್ಕ ದೇವರಲ್ಲಿ ಉಪಯೋಗಿಸ್ಬಾರ್ದು ಅಂದರೆ ಅತರ್ಕ್ಯ ವಿಚಾರದ ಬಗ್ಗೆ ತರ್ಕ ಉಪಯೋಗಿಸ್ಬಾರ್ದು. ಅತರ್ಕ್ಯ ಶಬ್ದಕ್ಕೆ ಅರ್ಥ ಏನು? ತರ್ಕಾತೀತ ಅಂತ. ತರ್ಕಾತೀತವಾದ ವಿಷಯದ ಬಗ್ಗೆ ತರ್ಕ ಅಪ್ಲೈ ಮಾಡಬಾರ್ದು. ಅದೇ ರೀತಿ ಅಪ್ರಮೇಯೇ ಕುತಃ ದೇವರನ್ನ ಅಪ್ರಮೇಯ ಅಂತ ಕರೆದು ಬಿಟ್ಟಿದ್ದಾರೆ. ಸಾಕಲ್ಲೇನೋ ಅರ್ಥವಾಗದವನು ಅಂತ ಕರೆದಿದ್ದಾರೆ. ಅವನು ಹೇಗೆ ಅರ್ಥ ಮಾಡ್ಕೊಂಡು ತಿಳಿದ್ರೆ ಸಾಧ್ಯನೇ ಇಲ್ಲ ಅದಕ್ಕೆ. ನಾನು ನೋಡಿ ಮನೆ ಕಟ್ಟಕ್ಕೆ ಅಯ್ಯೋ ಅಷ್ಟು ದೊಡ್ಡ ಅಲ್ಲಿವರೆಗೆ ಕಟ್ಟಕ್ಕೆ ಆಗೋದಿಲ್ಲರಿ ಅಂತ ಕೇಳಿದ. ಅಲ್ಲಿವರೆಗೆ ಕಟ್ಟಕ್ಕೆ ಹೇಳಿಲ್ಲ. ಅವು ಹೇಳಿರೋದೆಷ್ಟು ಅಷ್ಟೇ. ಅದು ಪೂರ್ತಿ ಬುಚ್ಚಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಫ್ಲೋರ್ ಕಟ್ಟಿದ್ರು ಕೂಡ, ಕೋಟಿ ಫ್ಲೋರ್ ಕಟ್ಟಿದ್ರು ಏನಾಗೋದಿಲ್ಲ. ಆಕಾಶ ಇಡೀ ಎತ್ತಪ್ಪ ಅದೆಲ್ಲ ಮೇಲೆ ಹೋದರೆ ಗ್ರೌಂಡ್ ಲೆವೆಲೇ ಅದು. ಮೇಲಿಂದ ನೋಡಿದರೆ ಸ್ಟಿಲ್ ಗ್ರೌಂಡ್ ಲೆವೆಲ್. ಎಲ್ಲ ಜಗತ್ತನ್ನು ದೇವ್ರ ಮುಂದೆ ಯಾವಾಗ ನೋಡಿದ್ರೆ ಹೇಗೆ ಕಾಣಿಸುತ್ತದೋ ಫ್ಲ್ಯಾಟ್ ಅಂತಾರೆ. ಫ್ಲ್ಯಾಟ್ ಆಗಿಬಿಟ್ರು ಅಂತ ಹೇಳೋದಿಲ್ಲ. ಫ್ಲ್ಯಾಟ್ ಅಂದರೆ ಏನರ್ಥ? ನೆಲ ಕಚ್ಚಿದ್ರು ಅಂತ. ನೆಲ ಕಚ್ಚಿದ್ರು. ಯಾರು ಕೂಡ ದೇವ್ರ ಮಟ್ಟಕ್ಕೆ ಬರೋದಿಲ್ಲ. ಆದ್ದರಿಂದ ಲಕ್ಷ್ಮೀದೇವಿ ಮಾತ್ರ ಸಮವ್ಯಾಪ್ತಿ ಇದೆ. ಉಳಿದವರಿಗೆ ಆ ರೀತಿ ವ್ಯಾಪ್ತಿಯಲ್ಲಿ ಎಲ್ಲ ರೀತಿಯಲ್ಲಿ ಹೀಗಾಗಿಬಿಡ್ತಾರೆ. ದೇವರು ಮಹಿಮೆ. ಇದೆಲ್ಲ ಕೇಳೋದು ಬೇರೆ, ಅಪ್ರಮೇಯ ಪದ ಕೇಳೋದು ಬೇರೆ, ಅರ್ಥ ಮಾಡ್ಕೊಳ್ಳೋದು ಬೇರೆ. ಅತರ್ಕ್ಯ ಪದ ಕೇಳೋದು ಬೇರೆ, ಅದು ಅರ್ಥ ಮಾಡ್ಕೊಳ್ಳೋದು ಬೇರೆ. ಆ ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಅಲ್ಲಿಗೆ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಭ್ಯಃ ಯತ್ಯಜೋ ಖಂಡ ಗುಣೋರು ಮಂಡಲ ಸದು